भद्ररूपे महाकाली भद्रकाली प्रसादिते महाग्रहे वसनेन्द्राणि सर्वकार्यात् सर्वदाय स्वाहा महागणपतये नमः भद्ररूपे महाकाली भद्रकाली प्रसादिते महाग्रहे वसनेन्द्राणि सर्वकार्यात् स्वाहा महागणपतये नमः ह्रीं क्लीं भद्रकालिकाय स्वाहा ह्रीं श्रीं प्रधान भद्रकालिकाय स्वाहा भद्रकालिकाय नमः ह्रीं श्रीं श्री प्रधान भद्रकालिकाय स्वाहा भद्रकालिकाय नमः भद्रकाली च विद्महे रक्तकाली च धीमहि तन्नो भद्रकाली प्रचोदयात् स्वाहा भद्रकाले नमः भद्रकाली च विद्महे रक्तकाली च धीमहि तन्नो भद्रकाली प्रचोदयात् स्वाहा भद्रकाले नमः ಅಂದರೆ ಮಂಗಳವಾದಂಥ ದ್ರವ್ಯಗಳನ್ನು ತಂದು ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಮತ್ತು ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಮತ್ತು ಪಾದರಸ ಲಿಂಗಕ್ಕೆ ಅದ್ಭುತವಾದ ಶಕ್ತಿ ಇರುವಂಥ ಪಾದರಸ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಇವುಗಳೆಲ್ಲ ತೀರ್ಥವನ್ನು ಶೇಖರಣೆ ಮಾಡಿ ಮಂಗಳ ದ್ರವ್ಯಕ್ಕೆ ಉಪಯೋಗಿಸೋದು ವಿಶೇಷವಾಗಿರುತ್ತೆ. ಯಾಕಂತಂದರೆ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂಥದ್ದು ವಿಶೇಷ ಮಂಗಳ ದ್ರವ್ಯ ಸ್ಥಾನದಲ್ಲಿ. ಆರೋಗ್ಯ ಸಮಸ್ಯೆ ಆಗಿರಲಿ, ಭೂತ ಪ್ರೇತಗಳ ಕಾಟ ಆಗಿರಲಿ, ಮಾಟ ಮಂತ್ರಗಳ ದೋಷ ಪರಿಹಾರ ಆಗಿರಲಿ, ಮತ್ತು ನಿದ್ರೆ ಬರ್ತಾ ಇಲ್ಲ, ಆರೋಗ್ಯ ಸಮಸ್ಯೆಗಳು, ನಾವು ಎಷ್ಟು ಹಾಸ್ಪಿಟ್ಲ್ ಕೆಲವೆಲ್ಲ ಹೋಗಲೇಬೇಕಾಗುತ್ತೆ, ಅಲ್ಲೂ ನಮಗೆ ಸಕ್ಸಸ್ ಆಗಿಲ್ಲ ಅಂತಂದಾಗ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡಿ. ಆ ಮಂಗಳ ದ್ರವ್ಯಲ್ಲಿ ಪಾತ್ರರಾಗಿ ಆ ಮಂಗಳ ದ್ರವ್ಯ ಸ್ಥಾನದಿಂದ ಪ್ರತಿಯೊಬ್ಬರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸತತವಾಗಿ 3 ವಾರ ಅಮ್ಮನ ದ್ರವ್ಯ ತಲೆ ಮೇಲಿಟ್ಟು ಪ್ರತ್ಯಂಗಿರಿ ದೇವಿಯನ್ನು ಸ್ನಾನ ಮಾಡಿಸಿದಾಗ ನೀವು ಏನೇ ರೋಗ ಇದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷ. ಯಾಕಂತಂದರೆ ಅಲ್ಲಿ ಸಾಲಿಗ್ರಾಮದ ಒಂದು ಶಕ್ತಿ ಇರುತ್ತೆ. ಸಾಲಿಗ್ರಾಮ ಅದ್ಭುತವಾದ ಶಕ್ತಿ. ಯಾಕಂದರೆ ನರಸಿಂಹ ಸಾಲಿಗ್ರಾಮ ಬಹಳಷ್ಟು ಶಕ್ತಿ ಇರುವಂಥದ್ದು, ಮತ್ತು ಸೂರ್ಯ ಸಾಲಿಗ್ರಾಮ ಅದು ಬಹಳಂತ ಶಕ್ತಿ ಇರುವಂಥದ್ದು, ಮತ್ತು ಶಕ್ತಿ ಒಂದು ಚಕ್ರ ಸಾಲಿಗ್ರಾಮ ಅದು ತುಂಬ ಅದ್ಭುತವಾದ ಶಕ್ತಿ ಇರುವಂಥದ್ದು, ಮತ್ತು ಪಾದರಸದ ಲಿಂಗ. ಈ ಪಾದರಸ ಲಿಂಗ ಅಂತಂದರೆ ಶಿವನೇ ಒಂದು ರೂಪ. ಪಾದರಸದಿಂದ ಮಾಡಿರುವಂಥ ಲಿಂಗಕ್ಕೆ ಅಭಿಷೇಕ ಮಾಡಿ ಅದು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿರುವಂಥ ಎಲ್ಲ ರೋಗಗಳು ದೂರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ಅದರಲ್ಲಿ ಧನ್ವಂತರಿ ಮಂತ್ರವನ್ನು ಜಪ ಮಾಡಿ, ಮತ್ತು ಅದರಲ್ಲಿ ಗಂಧ, ಅರಿಶಿಣ ಮತ್ತು ಕುಂಕುಮ, ಮಂಗಳ ದ್ರವ್ಯಗಳನ್ನು ಹಾಕಿ ಅಮ್ಮನ ಮೃತ್ಯುಂಜಯನ ಜಪ ಮಾಡಿ, ಮತ್ತು ಪ್ರತ್ಯಂಗಿರಿ ಮಹಾಮೂಲ ಮಂತ್ರವನ್ನು ಹೇಳಿ ಆ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಯಾರು ಶ್ರದ್ಧೆ ಭಕ್ತಿಯಿಂದ 3 ವಾರ ಆ ಸಮಸ್ಯೆಗಳನ್ನು ಒತ್ತು ತರ್ತಾರೋ ಅಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸೋ ಸುಮಾರು ಎಂಥದ್ದು ಕಾಯಿಲೆ ಕೂಡ ವಾಸಿಯಾಗಿದೆ. ಇದುವರೆಗೂ ಆ ಅಯೋಮಯ ನಡೀತದಲ್ಲಿ ಆ ತಾಯಿಯ ಒಂದು ಅನುಗ್ರಹದಿಂದ ಬನ್ನಿ, ಆ ಕ್ಷೇತ್ರಕ್ಕೆ ಬಂದು ನೀವು ಒಂದು ಸಲ ಭೇಟಿ ಕೊಡಿ, ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭದ್ರಕಾಳಿ.